ತಾತ ಎಲ್ಲಿದೆಯಾ ತಾತ? ತಾತ ನಾವು ಬಂದೇವು ತಾತ. ಇದು ಒಳ್ಳೆ ಎಳೆ ಮಗ ಆಡ್ದಂಗೆ ಆಡ್ತದೆ. ತೇತೆ ತೇತೆ ಬಂದು ತಾತ ಅನ್ಕೊಂಡು ಏನು ನೆನೆ ಮೊನ್ನೆ ಹುಟ್ಟಿದ್ದೀನಿ ಅನ್ನಂಗೆ ಹೇಳೋ ಇರ್ಬೇಕು ಬರ್ತದೆ. ಏನು ಕೂಗ್ತಾನೆ ಅವಳು ಆಗಿಂದವು. ತಾತ ತಾತ ಎಲ್ಲಿದೆಯಾ ತಾತ? ಇದ್ಯಾವ್ದವ ತಾತ ತಾತ ಅಂತ? ಓ ಎಲೆ ಹಬ್ಬಕ್ಕೆ ಮೊಮ್ಮಗಳು ಬಂದ್ರೇನೋ. ಇಲ್ಲಿಗೆ ಕಳ್ಸಿರೋ ಹಂಗವ್ರಲ್ಲ. ಅಲ್ಲಿ ತೂಪಕ್ಕೆ ಮನೆ ಕರ್ಕೊ ಹೋಗ್ಲಿಲ್ವಾ ನೋಡಂತಡಿ. ಅಯ್ಯೋ ಈ ನನ್ನ ಮಗನ ಈಟ್ ಬಿರ್ನೆ ಯಾಕೆ ಬರಕ್ಕೆ ಹೋಗಿದ್ವವ? ನನಗೆ ಈ ವಯ್ಯಿನ ಕಾಳು ಕುಚ್ಚು ಬೇಯಿಸಾಕ ಹೋದಕ್ಕೆ ಸಾಕಾಗೋಯ್ತದೆ. ಇನ್ನು ಎಲ್ಲಿ ಈ ಹುಡುಗಿಗೆ ಇವಳಿಗೆಲ್ಲ ಬೇಯಿಸ್ಕೊಂಡು ಕೂತಿರ್ಲಿ ಗಂಡಗೆ ಎಲ್ಲವ. ಒಂದೆರಡು ದಿನ ಬಿಟ್ಕೊಂಡು ಬಂದಿರಾಗಿತ್ತಿಲ್ವೇನಪ್ಪ ಹಬ್ಬದ ದಿನ. ಇಲ್ಲ ಹಬ್ಬದ ದಿನ ಹಿಂದಿನ ದಿನ ಬಂದಿರಾಗಿತ್ತಿಲ್ವೇನಪ್ಪ. ಏನು ನಮ್ಮ ದೊಡ್ಡಪ್ಪ ಇಲ್ವಾ ಅಂತ ನಾವು ಒಳಗೇನ ಅವನ ಕಣೆ. ಇವಳು ರಂಗಕ್ಕ ಕಡೆ ಕೊಂದ ಕಣೆ. ಅವಳಾರ ಇರೋಳು ಅವಳು ಇಲ್ಲ. ಲೇಟ್ ಹೊತ್ತು ಹೋಗೋದು ನಮಗೂ. ಬಾ ಅತ್ತಲ್ಲ ಅವು ಮನೆಗೆ ಹೋಗೋಣ. ಏನು ಆಮೇಲೆ ಬರೀವಂತ ಏನಾಕಲ್ಲ. ಇಲ್ಲ ಇಲ್ಲ ಚಿಕ್ಕವ್ವ, ನಾನು ಇಲ್ಲ ತಾತ ಮನೆ ಬರ್ತೀನಿ. ನಿಮ್ಮ ಮನೆಗೆ ಆಮ್ಯಾಗ ಬರ್ತೀನಿ ನಾನು. ಈಗ ಬರೋಕ್ಕಿಲ್ಲ. ಅಪ್ಪ ಬರ್ತದಲ್ಲ ಅಪ್ಪ ಕೊಟ್ಟು ಬರ್ತೀನಿ ನಾನು. ನಾನು ಇಲ್ಲೇ ಇರ್ತೀನಿ. ನಂಗೆ ತಾತನ ಜೊತೆ ಇರೋಕ್ಕೆ ಇಷ್ಟ. ನಾನು ಇಲ್ಲೇ ಇರ್ತೀನಿ. ಓ ನೀನೇ ಅದೇ ನನಗೆ ಕೂಗ್ದಂಗೆ ಆಯ್ತು. ಇದ್ಯಾವ ಮಗ ಕೂಗ್ತಲ್ಲ ಅಂತ ಬಂದೆ ಅಂತಂದೆ. ಹಬ್ಬಕ್ಕೆ ನೀನೇ ಬಂದಿರಬೇಕು ಅಂತವ. ನಿಂಗಮ್ಮ ಸಂದಕ್ಕಿದ್ಯಾವ? ನೀನು ಸಂದಕ್ಕಿದ್ಯಾವ ಮಣಿಮ್ಮ? ಹ್ಞೂ ಸಂದಕ್ಕಿದ್ದೀವಿ ಕನಕ. ನಾನು ಅದೇ ಅನ್ಕೊಂಡೆ ಇರ್ಬೇಕಾಗಿತ್ತಲ್ಲ. ರಂಗೇಶ್ನವರು ಅವಳು ಇಲ್ವಲ್ಲ ಎತ್ತಾಗೋದ್ಲ ಕಾಣೆ. ಇವನು ಮಕ್ಕಳನ್ನ ನೋಡ್ಕೊಳಕ್ಕೆ ಓದ್ಲ ಕಾಣೆ. ಏನೋ ಅನ್ಕೊಂಡು ಸುಮ್ ಕಾದೆ ನಾನು. ಈಗ ಹೋಗೋಣ ಅಂತಿದ್ದೆ ಅದಕ್ಕೆ ಬಂದೆ ನೀನು ಈಚೆ. ಅಜ್ಜಿ ಅಜ್ಜಿ ತಾತ ಎಲ್ಲಿ? ತಾತ ನನ್ನ ತಾತ ನೋಡ್ಬೇಕು. ಅದಕ್ಕೆ ಅಲ್ಲಿಂದ ಓಡ್ ಬಂದಿದ್ದೀನಿ. ತಾತ ನೋಡಿದ್ರೆ ಇಲ್ಲಿ ಎಲ್ಲೂ ಇಲ್ಲ. ನಿಮ್ಮ ತಾತ ಇಲ್ಲ ಕಣವ. ಇಲ್ಲೇ ಎಲ್ಲ ಅಂಗಡಿ ಮನೆ ತಲೆ ಎಲ್ಲ ಕೂತಿರ್ಬೇಕು. ಇನ್ನೇನು ಬರ್ತದ ಹಾಕು. ನಾನು ಒಳಗೆ ಅಡುಗೆ ಮಾಡ್ತಿದ್ದೆ ಕಣವ. ನಿಂಗಮ್ಮ ಅಮ್ಮ ಒಲೆ ಮೆಕ್ಕಿಟ್ಟಿದ್ನ ಕೇಳ್ದಂಗೆ ಆಯ್ತು. ಯಾರೋ ಮಾತಾಡಿದ್ದು. ತಡಿ ಇದೊಂಚೂರು ಹೆಂಗೋ ಬಸ್ತಿದ್ದೀನಲ್ಲ ಹಿಂಗೆ ಕಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಕಾದೆ ನಾನು. ಸರಿ ನೀವು ಈತ ಬರ್ರವ ಕೂತಿರಿ. ಬರ್ತದೆ ಇನ್ನೇನು ಇನ್ನೊಂದು ಗಳಿಗೆ ಏನಾದ್ರು ಬರ್ತದೆ ಬಾ. ಇಲ್ಲ ಅಕ್ಕ ನಾನು ಅವು ಮನೆ ಹತ್ರ ಕರ ಹೋಯ್ತೀನಿ. ಇನ್ನೇನು ದೊಡ್ಡಪ್ಪಿಲ್ಲ ಇವಳು ಇಲ್ಲ ಬರಬೇಕು ಅಂತ ಹಠ ಮಾಡಿದ್ಲ. ಅತ್ತ ಕರ್ಕ ಬಂದೆ. ಅವನ್ನ ಅವ್ವ ಇರ್ತದೆ. ಇನ್ನೇನು ನೋಡಿ ಹಂಗಿಂದ ಹಂಗೆ ಓದ್ಲಿತ್ತ ಬರಲೇ ಇಲ್ಲ ಅಂತದೆ. ಅವು ಮನೆ ಹೋಗಿ ಬ್ಯಾಗ್ ಇಟ್ಬಿಟ್ಟು ಆಮೇಲೆ ಸಂಜೆ ಮೇಲೆ ಬರ್ತೀನಿ ಹಾಕು. ಇರವ ಅಡುಗೆ ಮಾಡ್ತಾ ಇದ್ದೀನಿ. ಊಟ ಮಾಡ್ಕೊಂಡೆ ಹೋಗಿ ಅಂತ ಇನ್ನೇನು ಬಂದಿದ್ದೆ ಆಗೈತಂತ. ಇನ್ನೇನು ಉಣ್ಕೊಂಡೆ ಹೋಗಿ ಅಂತ ದೊಡ್ಡಪ್ಪನ ಬರ್ತದೆ. ಮಾತಾಡ್ಬಿಟ್ಟು ಉಣ್ಕೊಂಡೆ ಹೋಗಿ ಅಂತ ತಡಿ. ಅಜ್ಜಿ ಅಜ್ಜಿ ನಂಗೆ ಊಟ ಬೇಡ. ಶರ್ಬತ್ ಮಾಡಿಕೊಡು. ನಂಗೆ ಶರ್ಬತ್ ಬೇಕು. ಬಿಸ್ತಲ್ಲಿ ಬಂದಿದ್ಕು ಅದಕ್ಕೂ ಏನಾರ ಕುಡಿಯಂಗೆ ಆಯ್ತೈತೆ. ಬರೀ ನೀರಾವರಿ ಕುಡಿತಾಳೆ. ಅದಕ್ಕೆ ಶರ್ಬತ್ ಮಾಡ್ಕೊಡಜ್ಜಿ. ಶರ್ಬತ್ತಾ? ಅಯ್ಯೋ ನನಗೆ ಅಡುಗೆ ಮಾಡಿ ಹೋಗಂಗಳಿಗೆ ಉಳ್ಕೊಳ್ಳೋಣ ಅಂತ ನಾನಿದ್ದೆ. ಇವಕ್ಕೆ ಆವಳಿಗೆ ಶರ್ಬತ್ ಮಾಡಿ ಟಾಪ್ ಆದರೆ ತೊಳೆದಿಟ್ಟು ಅಯ್ಯೋ ಹೋಗತ್ತಾಗಿ. ಸರಿ ನೋಡ್ತೀನಿ ತಡೆಯವ. ಬೆಲ್ವೋ ಇಲ್ಲ ಸಕ್ಕರೆ ಅದು ಅಂತ ನೋಡಬೇಕು. ನೋಡ್ತೀನಿ ತಡಿ. ಇಲ್ಲ ಅಂದರೆ ಅಲ್ಲಿ ಪಕ್ಕದ ಮನೆ ಈಸ್ಕೊ ಕೊಡಿವಂತೆ. ನಂಗೆ ಬೇಕೇ ಬೇಕು ಶರ್ಬತ್ತು. ಆಟೆ ಮಾಡ್ಕೊಡು. ಇಲ್ಲ ನನ್ನ ತಾತ ಬಂದ್ಮೇಲೆ ಕೇಳ್ತೀನಿ. ಇವಳು ನೋಡ ಇವಳ ನಂತವಳೆ ನಾಯಿ ಮರಿ ಇದ್ದಂಗೆ ಇರ್ತಾಳೆ. ಕೆಮ್ಮಕ್ಕಲ್ಲ ಉಸಿರಾಡಕ್ಕಲ್ಲ. ಇಲ್ಲಿ ಬಂದ್ರೆ ಹೆಂಗಾಡ್ತಾ ಕೂತಾಳೆ. ಹೋಗತ್ತಡಿ. ಒಳ್ಳೇದಾಯ್ತು ಬಿಡು. ನನಗೂ ಬಿಸಿಲು ಬಂದು ಸಾಕಾಗಿತ್ತು. ಹೆಂಗೆ ಕೇಳೋಣ ಅಂತ ಇದ್ದೆ. ಅವಳು ಹಂಗೆ ಸಾಕಾಕನ ಅಂತ ಮಾಡಿದ್ಲು. ಒಳ್ಳೇದಾಯ್ತು. ನಾನು ಶರ್ಬತ್ ಕೊಡದೆ ಹೋಯ್ತೀನಿ. ಸರಿ ಆಯ್ತಿರೋ ಹಂಗೆ ಮಾಡ್ಕೊಬತ್ತೀನಿ. ನಿಂಗಮ್ಮ ನೀನು ಕುತ್ಕೋತ. ಇನ್ನೇನು ಶರ್ಬತ್ ಮಾಡ್ತೀನಲ್ಲ. ಇನ್ನೇನು 1 ಲೋಟ ಮಾಡಿದೆ 2 ಲೋಟ ಮಾಡಿದ್ರೆ ಆಯಿತು. ನಿಂಗೆ ಒಂದು ಕಪ್ ತಗೋಬತ್ತೀನಿ ಅಂತ ಕುತ್ಕೋ. ಮುಖಂತ ಹೋಗವ ನನಗೂ ಬಾಯಿ ಒಣಗ್ದಂಗೆ ಆಗಿತ್ತು. ಒಳ್ಳೆದ ತಗೊಬರೋಕೆ ಕೂತಿರ್ತೀನಿ. ಹೋಗಿ ಶರ್ಬತ್ ಕುಡಿದ್ಬಿಟ್ಟು ಹೋಗ್ತೀನಿ. ಕುಡ್ದಂತಾನೆ ಏನು ಮಾಡ್ತಾಳೆ ಅವಳು? ಯಾರನ್ನು ಕುಡ್ದೋಯ್ತಾಳೆ. ಈಗ ಅವು ಮನೆಗೆ ಹೋಗೋಣ ಮಾಡಿಸ್ಕೊಂಡು ಕುಡಿಯೋಕ್ಕಾಗಿತ್ತಲ್ಲ. ಇಲ್ಲೇ ಆಗಬೇಕಾಗಿತ್ತಾ? ಅಲ್ಲ ನೀವು ಗಂಡು ಮಲ್ಲಯ್ಯ ಒಂದು ಆಟವೇ ಅದು ನಿಮಿಕಾಯ್ತು. ಒಂದು 2-3 ಮರ ಅವೇ ಬೇಕಾದಂಗೆ ಬಿಡ್ತಾವೆ. ಒಂದು ಬಿಟ್ಟು ಮಕ್ಕ ಸಿಗ್ತವೆ. ಇಲ್ಲಿ ಬಂದವಳು ಪಾನಕ ಮಾಡ್ಸ್ಕೊಂಡು ಕುಡಿಯೋಕ್ಕೆ. ಏನು ಮಾಡೋಣ ಇವಳು? ಓಸಿ ಮಾಡ್ಕೊಬಂದು ಬಡ್ದ್ಬಿಟ್ಟು ಹಿಂಗೆ ಉಣ್ಣಕ್ಕೆ ಹುಡುಗಿ ಓಸಿ ಹಾಕೊಟ್ಬಿಟ್ಟು ನಾನು ಓದ್ತೀನಿ ಕಣವ. ಹೆಂಗಾರು ಮಾಡ್ಕೊಳ್ಳೋ ಇಡೋಕ್ಕಾರ ಬಂತೀನಿ. ಅಲ್ಲ ಅಲ್ಲ ಅವ್ರು ಅವ್ನ ಮನೆಗೆ ಹೋಗಿ ಆಮೇಲೆ ಸಾಯಂಕಾಲದ ಮಗ ಕರ್ಕೊಂಡಿದ್ದಾಗಿತ್ತಿಲ್ಲ. ಎಲ್ಲ ಈಗ ಆಗಬೇಕು ಮಾಡೋಕೆ. ಕುಡಿದ್ಬಿಟ್ಟು ಪಟ್ಟಂತ ನಮ್ಮ ಅವ್ನ ಮನೆಗೆ ಹೋಗೋ ಕಣವ. ನಮ್ಮ ಅವ್ನು ನೋಡಿದ್ರೆ ಕುಣಿತಾಳೆ. ಏನೋ ಮದುವೆ ಆಗೋರಿಗೆ ಇರಬೇಕಾಗಿತ್ತು. ಮದುವೆ ಆಯ್ತಿದ್ದಂಗೆ ಇರೋ ಅಲ್ಲಿ ನೆಗ್ದಾನೆ ಅಂತ ಈ ಹುಡುಗಿ ಹೇಳಿದ್ ಕೇಳ್ದವೋಯ್ತು. ಅಲ್ಲಿ ಹೋಗೇ ಬರ್ಬೋದಾಗಿ ಸಂತೆ ಮೇಲೆ. ಮೊದಲು ಹೋಗ್ಬೇಕು. ಶರ್ಬತ್ ಕುಡ್ದೊಳೆ ಮೊದಲು ಹೋಗ್ತೀನಿ. ಏನಪ್ಪ ಮನೆ ಇಷ್ಟೊಂದು ಶಾಂತವಾಗದೆ. ಎಲ್ಲ ಎತ್ತಕೋದ್ರು ಕಡೆ ಒಬ್ರು ಇಲ್ವಲ್ಲ. ನಾನು ಓದನ ಅತ್ತಾಗೆ ಹೋಗ್ಬಿಟ್ಟು ಬರೋ ಹೊತ್ತಿಗೆ ಇಷ್ಟೊತ್ತಾಯ್ತು ನೋಡು. ನೆನ್ನೆ ಮೊನ್ನೆ ಎಲ್ಲ ಸಾಕಾಗೋಯ್ತು ಕಣಪ್ಪ. ನನ್ನ ಕಂಡ ಇವನೇ ಬಂದ ಅಂತ ಅತ್ತಾಗೆ ಹಂಗೆ ಓಡ್ ಬಂದೆ. ಒಲೆ ಮೇಲೆ ಅದನ್ನು ಬಿಟ್ಬಿಟ್ಟು ಮೊದಲು ಇವನಿಗೆ ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಏನು ತಪ್ಪಿಲ್ಲ ಅನ್ನಂಗೆ ಹೇಳಿ ಕಳಿಸ್ಬೇಕು. ಇಲ್ಲಾಂದ್ರೆ ಇದನ್ನೇ ತಕ್ಕ ತಗೊಳ ಮಕ್ಕಳು ಇಟ್ಕೊಬಿಟ್ಟೇನೆ. ನಾನು ಹಿಂಗೆ ನನ್ನ ಮಗನ ಮಲ್ಲಿರ್ಬೇಕು ನಮ್ಮ ಮನೆಗೇನೆ ಬಿಟ್ಟೋದ್ರೆ ನನಗಿರೋಕೆ ಹಾಕಿಲ್ಲ. ಅದಕ್ಕೆ ಹೊಸ ಮೆತ್ತಗೆ ಹೇಳಿ ಕಳಿಸ್ಬೇಕು. ಈಗ ಬಂದಲ್ಲ ಬಾ ಏನು ಕಾಫಿ ಕುಡಿತೀಯ ಏನು ನೋಡಿ. ನಾನು ಇದೇನಪ್ಪ ಬರಲೇ ಇಲ್ವಲ್ಲ. ಇಲ್ಲ 1-3 ದಿನ ಆಯಿತು ಅಂದೆ ಅನ್ಕಂದೆ. ಏನಪ್ಪ ನೀನು 3 ದಿನ ಗಂಟೆ ಹೋಗ್ಬಿಟ್ರಿ ಹೆಂಗೋ ಮನೆ. ಬರಬಾರ್ದ ಹೆಂಡತಿ ಮಕ್ಕಳನ್ನ ಜ್ಞಾನ ಇಲ್ವ ನಿಂಗೆ?
ಹೆಂಡತಿ ಮಕ್ಳಿಗೆ ಏನಿಲ್ವಾ ಅಂದ್ರೆ 3 ದಿನ ಕೆಲಸ ಈಗ ಮಾಡ್ಕೊಟ್ಟ ಮೇಲೆ ಕಾಸು ಕೊಡ್ತೀನಿ ಅಂತ ಹೇಳೋರಿ ಇತ್ತಾಗಿ ಬಿಟ್ಟು ಬರೋಕ್ಕೂ ಆಗಕ್ಕಿಲ್ಲ ನನಗೆ ಇನ್ನೇನು ಬೇರೆ ಆದಾಯ ಏನೈತವ ಏನು ಜಮೀನಾಗ ಆದಾಯ ಕೊಡ್ತಾ ಇದ್ದೀರಾ ಇಲ್ಲ ಇದ್ರಾಗ ಏನು ದುಡ್ಕತ್ತೀನೋ ಅದೇ ನನ್ನ ಕಾಸು ಅದಕ್ಕೆ ನಾನು ಅವ್ನಿಗೆ ಹೇಳಿ ಕಳಿಸ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಂಡೆ ಬಂದಿದ್ದು ನಾನು ಓಡಾಡಕ್ಕೆ ಮಾಡೋಕ್ಕೆ ಹಾಕೋಲ್ಲ ಕಾಲು ಬಿದ್ದೋತವೆ ಅಲ್ಲಿಂದ ಇಲ್ಲಿಂದಲ್ಗೆ 2-3 ದಪ್ಪ ಯಾರು ಓಡಾಡಕ್ಕಾಯ್ತದೆ ಅದಕ್ಕಾಗಿ ಹೇಳಿ ಕಳಿಸ್ಬಿಟ್ಟು 3 ದಿನ ಬಿಟ್ಕೊಂಡ್ ಬಂದಿದ್ದು ಏನಾಕಲ್ಲ ಬಾ ಈಗ ಅವಳಿಗೂ ಶಾಂತಕ್ಕೂ ಅಭ್ಯಾಸ ಆಗೈತೆ ಅವಳು ಇರ್ತಾಳಕಂತೆ ಹಂಗೇನು ಇದಿಲ್ಲ. ಹ್ಞೂ ಸರಿ ಕಣಪ್ಪ ಆಯ್ತು. ನಿನ್ನ ಇವನು ಬಂದಿದ್ದ ನೋಡಪ್ಪ, ನಿನ್ನ ಬಾಮೈದ ಮಾದೇಶ ಬೆಂಗಳೂರಿದ್ನಲ್ಲ ಅವ್ನು ಬಂದಿದ್ದ ಕಳಿಸು ಅಕ್ಕನ ಗೌರಿ ಹಬ್ಬಕ್ಕೆ ಅಂತವ. ಇನ್ನು ಅವಳು ಓದ್ತಾಳಂತೆ, ಇನ್ನು ಹೆಣ್ಮಕ್ಳಿಗೆಲ್ಲ ಹೇಳಿದ್ನಲ್ಲ. ನಾನು ಇತ್ತಿಲ್ಲಪ್ಪ ಮಧ್ಯಾಹ್ನ ಬಂದಿದ್ದಾಗ ನಿಮ್ಮ ಅಪ್ಪ ಹಿಂಗೆ ಗೊತ್ತಿಲ್ಲ ಹೊಲ್ತಕ್ಕೆ ಕಳ್ಸವನೆ, ಇವಳೆಲ್ಲ ಹೊಲ್ತಕ್ಕೆ ಹೋಗಿದ್ದಂತ ಏನೋ ಕಿತ್ಕೊಬರಕ್ಕೆ ಅಲ್ಲಿಗೆ ಕಳ್ಸವನೆ ನಿಮ್ಮ ಅಪ್ಪಯ್ಯ. ಅಲ್ಲಿಗೆ ಹೋಗಿ ಸಂದಾಗ ಬಂದ, ಇನ್ನು ನಿಮ್ಮ ಅಪ್ಪ ಇಲ್ಲ ಕಳ್ಸೋಕ್ಕಲ್ಲ, ನನಗೂ ಹೆಣ್ಮಕ್ಳು ಬರ್ತವೆ ಮನೇಲಿ ಬ್ಯಾಡ್ವಾ ಭಂಗ ಮಾಡೋಕ್ಕೆ ಅಂತೆಲ್ಲ ಇದು ಮಾಡಿದ್ರು. ಅದಕ್ಕೆ ಅವ್ಳಿಗೇನು ಸಿಟ್ಟು ಮಾಡ್ಕೊಂಡು ಹೋಗೇ ಬಿಡ್ತಾವೆ. ಏನು ಅಲ್ಲಿಂದ ಕರೆಯಕ್ಕೆ ಬಂದಿದ್ದೀವಿ ಕಳ್ಸಕ್ಕಲ್ಲ ಅಂತಿರಲ್ಲ ಹಂಗೆ ಹಿಂಗೆ ಅನ್ಕೊಂಡು ಅದಕ್ಕೆ ಹೇಳಿದಪ್ಪ. ಇನ್ನು ಅಲ್ಲಿ ಕೇಳ್ಕೊಂಡು ಹಾಕ್ಬೇಕಪ್ಪ ಇನ್ನು ಹೆಂಡ್ತಿಗೆ ಇದು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೆಂಡ್ತಿ ಕೊಟ್ಟು ಕೇಳ್ಕೊಳ್ಳೋದು ಈಗಲೇ ಹೇಳೋಣ ಅಂತ ಹೇಳಿದೆ. ಹೌದಾ ಹೊಲ್ತಕ್ಕ ಶಾಂತಂಗೆ ಹೋಗಕ್ಕಲ್ವಲ್ಲವ ಅವಳು ಏನು ಕಿತ್ಕೊಳ್ಳೋದ್ರು ಹೊಲ್ತಕ್ಕೆ ಹೋಗಲ್ವಲ್ಲ ಅವಳು ಏನೋ ಇಲ್ಲ ಮನೆ ಹಿಂದೆ ಮುಂದೆ ಆದ್ರು ಅಂತಾರ ಆಡ್ದವ್ರಿಗೆ ಏನು ಕಿತ್ಕೊಳಕ್ಕೆ ಹೋಗಿದ್ಲು ಅವಳು ಕಿತ್ಕೊಂಡು ಮಾಡ ಅಂತದಾರ ಏನು ಬೆಳೆದಿದ್ದೀವಿ ನಾವು ಅಂಥದ್ದೇನು ಇಲ್ಲವ ಅದೇ ಕಾಲಕ್ಕೆ ಹೋಗಿದ್ಲು. ಅದೇ ಕಣಪ್ಪ ಅಲ್ಲಿ ಹೆಂಗೋ ಆಳು ಇದು ಕೇಳಿಸ್ತಾ ಇದ್ರಲ್ಲ ಅಲ್ಲೇ ಹೋಗಿ ಸೊಪ್ಪು ಗಿಪ್ಪು ಬೇಕಾದ್ರೆ ಕಿತ್ಕೊಂಡು ಇದು ಮಾಡ್ಕೊಬಾ ಅಂತೇನೆ ಹೇಳಿದಂತ ನಿಮ್ಮಪ್ಪ. ಅದಕ್ಕೆ ಹೋಗಿದ್ಲು. ನನಗೂ ಕಾಣಿಕನ ನಾನು ಇತ್ತಲ್ಲ, ನಾನು ಇಲ್ಲಿ ನಿಮ್ಮ ಚಿಕ್ಕಿ ಮನೆ ತಕ್ಕ ಹೋಗಿದ್ದೆ. ಬರೋ ಹೊತ್ತಿಗೆಲ್ಲ ಹೋಗಿ ಇವಳು ಬಂದಿತ್ತು ಸಂಜೆ ಹೊತ್ತಿಗೆ ಮಾತಾಡ್ತಾ ಇದ್ರು. ಹಂಗಾಗಿ ನನಗೂ ಈ ಟೈಪ ಗೊತ್ತಿರೋದು, ನನಗೇನು ಗೊತ್ತಿಲ್ಲ. ನಾನು ಇರಲಿ ಅಂತ ನಿಂಗೆ ಕಿವಿಗೆ ಆಗ್ತೆ ಆಟೆಗೆ. ಇನ್ನು ಹುಡುಗರು ಹೆಣ್ಮಕ್ಳೆಲ್ಲ ಬರ್ತಾರೆ ಈ ವಿಷಯ ತಗೊಂಡು ಇನ್ನು ಇದು ಮಾಡ್ಕೊಂಡು ಕೂತ್ಕೋಬೇಡಿ. ಅದಕ್ಕೆ ಈಗಲೇ ಹೇಳಿದ್ದೀನಿ ಹೋಗು, ಅದೇನು ಕೇಳೋಕೆ ಏನು ಬೇಕು ಕೇಳ್ಕೊಡೋಗಳಿಗೆ ನಿನ್ನ ಹೆಂಡತಿಗೆ. ಯಾರ್ದು ಕಳಿಸ್ಬೇಕಾಯ್ತು ಕಣಮ್ಮ 1-2 ದಿನ ಹೋಗಿದ್ದು ಬರೋಲ್ಲ ಪಾಪ ಅವಳಿಗೂ ಹೋಗಿ ಐತಿಲ್ಲ ಅಪ್ಪ ದಿನಾಗಿ ಜಗಳಾಡ್ಕ ಬಂದಮೇಲೆ ಇಲ್ಲಿ ಬೇರೆಯಾ ಅವಳಿಗೆ ವಿಶ್ರಾಂತಿನೇ ಇಲ್ಲ, ಕೆಲಸ ಮಾಡ್ತಲೇ ಇರ್ತಾಳೆ. ಕಳಿಸಿದ್ರೆ ಆಗಿತ್ತು ಅಥವಾ ನಾನು ಇರಬೇಕಾಗಿತ್ತು ಎಂಥ ಕೆಲಸ ಮಾಡ್ಕೊಂಬಿಟ್ಟೆ. ಕೆಟ್ಟ ನನ್ನ ಮಗ ನಾನು ಬರಬಾರ್ದಾಗಿತ್ತ ಜೊತೆಗೆ ತರಿಕೆ ಈ ಬೆಳಗ್ಗೆ ಎದ್ದು ಬರೋದು ನಾನು ನೆನ್ನೆ ಬಂದಿದ್ರು ಆಗೋಗಿತ್ತು. ಇಲ್ಲ ಏನೋ ಎತ್ತು ಸರಿ ಆಯ್ತು ಬಿಡು ಕಳ್ಸಿದ್ದು ಸಂದಾಕಿರೋದು ಹೋಗ್ಬಿಡು ನಾನು ಮಾತಾಡ್ತೀನಿ. ಕಳಿಸಿದ್ರೆ ಆಗಿತ್ತಪ್ಪ, ನಿಮ್ಮ ಅಪ್ಪನ ಬುದ್ಧಿ ನಿಂಗೆ ಗೊತ್ತಲ್ಲ. ಅಯ್ಯೋ ಇನ್ನು ಅದನ್ನೇ ಇಟ್ಕೊಂಡು ಇದು ಮಾಡ್ಕೊಂಡು ಕುತ್ಕೋಬೇಡ, ಹೋಗು ಈಗ ಆಯ್ತು. ಇನ್ನೊಂದಪ್ಪ ಕಳಿಸಿದ್ರೆ ಆಯ್ತು. ಇಲ್ಲವೇ ನೀನು ಅತ್ತಂಗಿರೆಲ್ಲ ಓದ್ತಾರೆ. ಇನ್ನು ಮಗ ನಾನು ಒಬ್ಳಿಗೆ ಆಯ್ತದೇನೋ, ನನಗೂ ವಯಸ್ಸಾಗಿದೆ ಕಣಪ್ಪ. ನನಗೂ ವಯಸ್ಸಾಗಿದೆ. ಈಗ ನಿಮ್ಮ ಅಪ್ಪನ ತಕ್ಕೆ ತಿಳ್ಕೊಂಡು ನೀನು ಇದು ಮಾಡ್ಕೊಂಡು ಹೋದ್ರೆ ನನಗೊಂಥರ ಇರೋಕ್ಕಾಗಲ್ಲಕ್ಕನಪ್ಪ. ನನಗೆ ಏನಾಗಲಿ ನನ್ನ ಮಗ ನನ್ನ ಮಗಳು ಜೊತೆಗಿರ್ಬೇಕು, ನನ್ನ ಮಗ ನನ್ನ ಜೊತೆಗಿರ್ಬೇಕು. ನನಗೆ ನೀನು ಇಲ್ಲ ಅಂದ್ರೆ ಇರೋಕ್ಕಾಗಲ್ಲಪ್ಪ ಮನೇಲಿ. ನನಗೆ ಮೊದಲೇ ಮನೆಗಿರಿ ಮಗ ನೀನು ಇಲ್ಲ ಅಂದ್ರೆ ನನಗೆ ಇರೋಕ್ಕಾಗೋದಿಲ್ಲ ಆಕೆ ಮನೇಲಿ. ನೀನು ಅದನ್ನೇ ಇಟ್ಕೊಂಡು ಎಳ್ದಾಡ್ಕೊಂಡು ಕುತ್ಕೋಬೇಡ. ಮುಂದಿನ ತಪ್ಪು ಕಳಿಸಿದ್ರೆ ಆಯ್ತು ನಡಿ. ಸರಿ ಬಿಡು ಆಯ್ತು. ಇನ್ನೇನು ಆದ್ಮೇಲೆ ನಾನು ಇನ್ನೇನು ಕೇಳಕ್ಕೆ ಹೋಗ್ಲಿ. ಅಪ್ಪ ಏನು ಬುದ್ಧಿ ಕಂಡು ಅಪ್ಪ ಇಂತ ಇನ್ನೇನು ಮಾತಾಡಕ್ಕೆ ಹೋಗೋಣ. ಗೊತ್ತಂಗೆ ಇಂಥದ್ದೇನಾರ ಮಾಡ್ತಾನೆ ಅಂತವ. ಓಲಿ ಬಿಡತ್ತಂಗೆ ಹೋಗಿ ಅವ್ಳಿಗೆ ಹೇಳ್ತೀನಿ ಶಾಂತಿಗೆ ಮುಂದಿನ ತಪ್ಪು ಕರ್ಕೊ ಹೋಯ್ತೀನಿ ಅಂತ ಬಿಡು ಅಂತವ. ಆದರೂ ಅವ್ಳಿಗೆ ಅಲ್ಲಿಂದ ಬಂದು ಕರ್ತೈತಿ ಅಂದ್ರೆ ಕಳಿಸ್ಬೇಕಾಯ್ತು ಕಣವ ನೀವು. ಸರಿ ಬಿಡು ಓಲಿ. ನಡ್ಲಾ ನೀನು ಉಂಡಂಗಳಿ ಮನೆಗೆ ಹೋಗು. ನಾನು ಇವಳು ಊರಿಗೆ ಹೊಂಟವಳೆ, ಇವಳನ್ನ ಕೇಳ್ತೀನಿ ಅಂದ್ರೆ ಬೇಕಾ ಏನು ಅಂತ ನಡಿ. ನಮ್ಮನೆ ಮುಂಡಮ್ಮಗೆ ಮಾಡಿದ ಕೆಲಸಕ್ಕೆ ಅಯ್ಯಪ್ಪ ನಮ್ಗೊಂಥರ ಭಯ ಆಯ್ತದೆ. ಮನೇಲಿ ಏನು ಹತ್ತು ಉರಿತದೋ ಇನ್ನು ಹೆಣ್ಮಕ್ಳು ಬರೋ ಟೈಮ್ಗೆ ಅಂತವ. ನಿಂಗೆ ಹೇಳಿ ಕಳ್ಸಿದ್ದೀನಿ ಏನೋ ಸಮಾಧಾನ ಆದ್ರೆ ಪರವಾಗಿಲ್ಲ. ಅಲ್ಲಿ ಎಂತ ಏನಾರ ಕಿವಿ ಊದಿದ್ಲು ಅಂತ ಮನೆಗೆ ಬಂದು ಏನಾರ ಜಗಳ ಹತ್ತಿಸ್ಕೊಂಡು ನಮ್ಮನೆ ಮುಂಡಮ್ಮಗಳು ಅಂತಾನೆ ಅಯ್ಯೋ ಕರೋ ಮರೋ ಮನೆಯೆಲ್ಲ ಒಂಥರವ ನರ್ಕ ಆದಾಗಾಯ್ತದೆ ಕಣವ ನಮಗೆ. ಪಾಪ ಹುಡುಗ ಬರೀತು ಕರಿಯಕ್ಕೆ ಅಂತ ಕಳಿಸ್ತಾರೆ. ಹೋಗ್ಬಿಟ್ಟ ನಮ್ಮ ಮಾವ ಆಸೆ ಆಗಿತ್ತಿಲ್ಲ ನಾನು ಹೋಗೋದಾಡ್ತಿದ್ದೆ ಇದು ಬರಬೇಕು ಪುಟ್ಟಿ ಕುಟ ಎಲ್ಲ ಮಾತಾಡಬೇಕು ಅಂತ ಎಂತ ಕೆಲಸ ಮಾಡ್ತಾ ಹೊಲ್ತಕ್ಕೆ ಕಳಿಸಿ ನೆನಪ ಬಂಡಾಳಿಯ ಇದನ್ನು ಕೀಳು ಅಂತ ಹೇಳಿ ಹೊಲ್ತಕ್ಕೆ ಹೋಗಿ ನಾನು ಎಲ್ಲನೂ ಕಿತ್ತು ಮಾಡಿ ಆ ಹುಡುಗರು ಬಂದು ಅನ್ಬಿಟ್ಟು ಅವು ಕಿತ್ತು ಎಲ್ಲ ಮಾಡಿ ಕಳಿಸ್ಕೊಡಿ ಅಂದ್ರೆ ಕೊನೆಗೆ ಕಳಿಸ್ಕೊಡಕ್ಕಿಲ್ಲ ಅಂತ ಮೋಸ ಮಾಡಿ ಆ ಹುಡುಗರಿಗೂ ಬೇಜಾರ ಮಾಡಿ ಕಳಿಸ್ಬಿಟ್ಟ. ಅದು ಬೆಂಗಳೂರಿಂದ ಬಂದಿತ್ತು 7 ದಿನ ಆಗಿತ್ತು ಅಂತ ನೋಡಿ. ನನ್ನ ಮಗನಾಡು ಒಂದು ಗಳಿಗೆ ಹೋಗಿ ಎಲ್ಲ ಆಟ ಆಡ್ಕೊಂಡು ಸಂತಾಕಿದ್ವು. ಯಾತು ಇಲ್ದಾಗ ಮಾಡಿಬಿಟ್ಟ. ಬರಲಿ ನಮ್ಮ ಮನೆಯವ್ರು ಆಯ್ತು ಇವತ್ತು ಆಗಿದ್ದಾಗಿ ಏನಾರ ಒಂದು ತೀರೋ ಆಗ್ಬಿಡ್ಲಿ. ಏನು ಸವಾಸ ಬೇಡ ನಮಗೆ, ನಮ್ಮ ಪಾಡಿಗೆ ನಮಗೆ ಬಚ್ಚಾಕ್ಬಿಟ್ರೆ ಸಾಕಾಗ್ಬಿಟ್ಟೈತೆ ಕೈ. ಆದ್ರೂ ನಮ್ಮ ಅತ್ತದಳು ಈತಾಗಿ ಒಳ್ಳೆಯಳು ಅಲ್ಲ ಕೆಟ್ಟಳು ಅಲ್ಲ ಅನ್ನಂಗೆ. ಇತ್ತಾಗ ಮಾತಾಡಿದ್ರು ಮುತ್ತುದಿರ್ತವೆ ಅನ್ನಂಗೆ ಮಾತಾಡೋ ಟೈಮಲ್ಲಿ ಮಾತಾಡಕ್ಕೆಲ್ಲ ಸುಮ್ಮನೆ ನಿಂತಿರ್ತಾಳೆ. ಇತ್ತಾಗ ಕೆಟ್ಟಳು ಅಂತ ಬೈಕೊಳಕ್ಕೆ ಹೋಗಕ್ಕಿಲ್ಲ. ಇತ್ತಾಗ ಒಳ್ಳೆತನೂ ಇಲ್ಲ. ಅವ್ರ ಹೆಣ್ಮಕ್ಳಿಗಾಗಿದ್ರೆ ಹಿಂಗೆ ಮಾಡಿದ್ರು. ಹೋಗೊಂದು 2 ದಿನ ಇದ್ದು ಗೊತ್ತಾಯ್ತು ಎಂತ ಕೆಲಸ ಮಾಡಿದ್ರು ನೋಡು. ಅಯ್ಯೋ ಇದ್ಯಾಕೆ ಇವಳು ಹಿಂಗೆ ಅಳ್ತಾ ಕೂತವಳೆ. ಅದೇ ಕಳಿಸ್ಲಿಲ್ಲ ಅಂತಲ್ಲ ನಮ್ಮಪ್ಪ ಅದಕ್ಕೆ ನೆನ್ಸ್ಕೊಂಡು ಅಳ್ತಾ ಕೂತವಳು ಏನು ಪಾಪ. ಸುಮ್ಕಿರ್ಸನ್ ಮುಂದಿನ ದಪ್ಪಕ್ಕೆ ನಾನೇ ಕರ್ಕೊಯ್ತೀನಿ ಅಂತ ಹೇಳ್ತೀನಿ. ಶಾಂತ ಶಾಂತ ಇದ್ಯಾಕೆ ಹಿಂಗೆ ಮಕ್ಕಳ ಕೂತ್ಕೊಂಡು ಹಿಂಗೆ ಅಳ್ತಾ ಕೂತಿದ್ಯಾ. ಏನಾಯ್ತು ಅದೇನು ಹಿಂಗೆ ಅಳ್ತಾರ ಈ ಟೈಮ್ನಾಗ ಅಳ್ತಾರ ಹೇಳು ನೀನು. ತಿನ್ಕ ಸಣ್ಣ ಹಾಕಿರೋ ಟೈಮಲ್ಲಿ ಹಿಂಗೆ ಹತ್ಕೊಂಡು ಕೂತಿದ್ಯಲ್ಲ ಅಂಥದ್ದು ಏನಾಯ್ತು. ಯಾವಾಗ ಬಿಡ್ತಾರೆ ಹೇಳಪ್ಪ ನೆಮ್ಮದಿಯಾಗಿರಾಕೆ. ನಾನು ತಗೊಂಡು ಕಣ್ಣಿಗೆ ತಗಾರ ಹೋಗ್ಬಿಡ್ತೀನಿ. ನನಗೆ ಆಗಕ್ಕಲ್ಲ. ಯಾರಿಗೆ ಬೇಕು 2 ಇಂಚ
ಅಯ್ಯ, ಎಂತ ಕೆಲಸ ಮಾಡಿದ್ರು ಗೊತ್ತಾ? ಓ ಹೇಳ್ತಲ್ಲ ಕಳಿಸ್ಲಿಲ್ಲ ಅಂತವ ಅಲ್ಲಿಗೆ ಅದಕ್ಕೆ ಹಂಗಂತವಳು ಏನೋ ನಾನು ನಮ್ಮಪ್ಪ ಏನು ಬಿಟ್ಕೊಟ್ಟು ಮಾತಾಡಿ ಸರಿ ಹೋಗಕ್ಕಿಲ್ಲ ಸುಮ್ಕಿರ್ಸ್ತೀನಿ ಹಂಗೆ ಮಾಡಿ ಓ ಓಲಿ ಬಿಡು ಶತ ಬೇಜಾರ ಮಾಡ್ಕೊಬೇಡ ನಂಗೂ ಒಬ್ಬ ವಿಷಯ ಹೇಳಿದ್ಲು ಇವ್ನು ಮಾದೇಶ್ ಬಂದಿದ್ದಂತೆ ಕಳಿಸ್ಲಿಲ್ವಂತೆ ಅವನ ಜೊತೆ ಊರಿಗೆ ಓಲಿ ಬಿಡು ನಾನೇನಂತಪ್ಪ ಕರ್ಕೊಯ್ತೀನಿ ಹೆಣ್ಮಕ್ಳು ಬರ್ತಾರೆ ಬೇಡ ಅಂತ ಕಳಿಸಿಲ್ಲ ಅವರು ಇಟ್ ಲೇಟಾಗಿ ಕರೆಯಕ್ಕೆ ಬಂದವ್ರೆ ಹೆಣ್ಮಕ್ಳಿಗೆಲ್ಲ ಹೇಳ್ಕೊಬಿಟ್ಟಿದ್ವಿ ಕಳ್ಸೋಕ್ಕಾಗ್ದು ಹೋಯ್ತು ಕಣಪ್ಪ ಅಂತ ಹೂವು ಹೇಳ್ತು ಅದಕ್ಕೆಲ್ಲ ಈಟ್ ಬೇಜಾರ ಮಾಡ್ಕೊಂಡು ಹಿಂಗೆ ಹೊತ್ಕೊಂಡು ಕರ್ಕೊಂಡು ಕೂತ್ಕೊತಾರೆ ಇವಳು ಮನೇಲಿ ನಾನು ತುಂಬಿದ ಮನೇಲಿ ಇದೆಲ್ಲ ಚಂದ್ವಾ ಹಿಂಗೆಲ್ಲ ಆಡೋದು ಎಲ್ಲ ಆಡಬಾರ್ದು ಓಲ್ ಬಿಡು ಬಿಟ್ಟು ನಗ್ನಗ್ತಾ ಇರೋದು ಕಲಿ ಅವ್ವ ಆಗ ನಿಮ್ಮ ಅವ್ವ ಕಿವಿ ತುಂಬ ಕಳ್ಸವಳ ಅಲ್ಲ ಆಗಿರೋದೇ ಒಂದು ನಿಮ್ಮ ಅವ್ವ ತುಂಬ ಕಳ್ಸಿರೋದೇ ಒಂದು ಹಿಂಗೆ ಹಿಂಗೆ ಮಾಡಿ ನಿಮ್ಗೆ ಇನ್ನೊಂಥರ ಮುಂದೊಂಥರ ಆಗಿ ನಾನೇ ಎಲ್ಲ ತಲುಕೆ ಕೆಳಗಿದ್ದು ಏನು ಗಮನ ಕೊಡೋಣ ಏನು ಎತ್ತ ಅಂತ ತಿಳ್ಕೊಳ್ಳೋಣ ಅನ್ನೋದು ನೀವು ಮಾಡಲಿಲ್ಲ ಅದನ್ನ ಹೇಳ್ತಾರಲ್ಲ ಹಂಗೆ ನಿಮ್ಮ ಅವ್ವ ಏನು ಚಂದ ಕಿವಿ ಉತ್ಕಳ್ಸೋಳು ನೋಡಿ ಏನು ವಿಷಯ ಈಚೆಗೆ ಬರಬಾರ್ದು ಹಂಗೆ ಮುಚ್ಚಬೇಕು ಹಂಗೆ ಕಳ್ಸೋಳಲ್ಲ ಆಟ ಆಗಿದ್ರೆ ನಾನು ಯಾಕೆ ಕೂತ್ಕೊಂಡು ಹಿಂಗೆ ಅಳಿದ್ದೀನಿ ಬಿಟ್ಟಿಸ್ಕೊಂಡು ನನಗೆ ಹುಚ್ಚ ಆಯ್ತು ಬಿಡು ಬಂದ ಕೇಳ್ಕೊಂಡು ಹೋದ್ರಾಯ್ತು ಅಂತ ಸುಮ್ಕಾಗಿವೆ ವಿಷಯ ಗೊತ್ತಾ ನೀವು ಇಲ್ಲ ನೋಡಿ ನಿಮ್ಮ ಅಪ್ಪ ಹೊಲ್ತಕ್ಕೋಗಿ ಅಳಕ್ಕಿಳು ಅಂತ ನನ್ನ ಮಗಿನ ಜೊತೆ ಅಳಕ್ಕಿಳ ಕಳ್ಸಿದ್ರು ಆಗಾಗ್ಬಿಟ್ಟೆ ಗೊತ್ತಾ ಹೋಗಿ ಇಡೀ ದಿನ ಕುತ್ಕೊಂಡು ಬಿಸ್ತಲ್ಲಿ ಕೀಳಕ್ಕಂತಾನೆ ಅಳವ ಅಂತ ತವ್ಕೊಂಡು ಕಿತ್ತಿದ್ದೀನಿ ಗೊತ್ತಾ ಏನೋ ನಿನ್ನ ಆಗಾಕೊಂಡು ಒಳಕೆಲ್ಲ ಕಳ್ಸಿದ್ದ ಅಪ್ಪ ದಿಟ್ವೆ ಅವು ನನ್ಗೆ ಹಿಂಗಂತಲ್ಲ ಏನೋ ಹೊಲ್ತ ಕಿತ್ಕೊಂಬರಕ್ಕೆ ಹೋಗಿದ್ಲು ಸೊಪ್ಪ ಹೊಸಿಯ ಅಂತ ಅಂದ್ಬಿಟ್ಟಂತಲ್ಲ ಅಂದಾನೆ ಏನ್ ಮಾಡ್ತಾರೆ ಅವಳು ನಿಮ್ಮ ಅವ್ವ ಗಂಡನ್ನ ಹೇಳ್ತಾನ ಮುಚ್ಕೊಂಬೋದು ಹೆಸರಿಗೆ ಆಟ ಮಾತಾಡಕ್ಕಲ್ಲ ನಾವು ಇಟ್ಟು ವರ್ಷದಿಂದ ಅಂತ ಅನ್ನೋದು ಅದೇನೋ ಹೇಳ್ತಾರಲ್ಲ ಹಂಗೆ ಎಲ್ಲ ಆಯ್ತದೆ ಅವಳಿಗೆ ಗಂಡ ಅನ್ನಪಿರುತ್ತೆ ಮುಚ್ಕೋಬೇಕಲ್ಲ ಅದಕ್ಕೆ ಮುಚ್ಕೊಂಡವ್ರ ಆಟಯ ಆ ಹುಡ್ಕ ನಾನು ಅದೇ ನಮ್ಮ ಇವ್ ಕೆಳಕೇರಿಯ ನಾಗರಾಜ್ ಅವರಲ್ಲ ನಮ್ಮ ಕಡೆ ಪದ್ಧತಿ ಅಲ್ವೇ ಅದು ಹಬ್ಬಕ್ಕೆ ಕರೆಯಕ್ಕೆ ಹೋಗ್ಬೇಕಾರೆ ಹೆಣ್ಮಕ್ಳು ಊರಿಗೆ ಹಂಗೆ ಅನ್ನ ಕರ್ಕೋಬೇಕಲ್ಲ ಕೆಳಕೇರಿಯವ್ರನ್ನ ಹಂಗೆ ಅವನು ಕರ್ಕೊಂಡು ಅದೇ ಸರ್ ರಾತ್ರಿ ಬಂದು ಮನೆಗೆ ಪಾಪ ಬೆಳವತ್ತಾರನೇ ಎದ್ದು ಒಂದು ಮುದ್ದೆ ಉಂಡೆಲಿ ಬಂದಿತ್ತಂತೆ ಆ ಹುಡುಗಂತವೇ ಸರಿಯಾಗಿ ತಿಂದೆ ಇರ್ತಿಲ್ವಂತೆ ಹೆಂಗೋ ಇಲ್ಲೇ ಹೋಯ್ತೀವ ಶಾಂತಕ ಮನೆಗೆ ಅಂತವ ಹಂಗೆ ಬಂದಿತ್ತಂತೆ ಕನಿ ಆ ಹುಡುಗನ್ನ ಬಂದವೇ ಇಲ್ಲ 11 ಗಂಟೆ ಮೇಲೆ ಬಂದವೆ ಅಲ್ಲಿಂದ ನಡ್ಕೊ ಬರ್ಬೇಕಲ್ಲ ಬಂದು ಹಿಂಗೆ ಕಳ್ಸ್ಕೊಡಿ ಅಂತ ಕೇಳಕ್ಕೆ ಬಂದಾಗ ಇಲ್ಲ ಹಿಂಗೆ ಹೊಲ್ತಾವಳೆ ಹೊಳಕ್ಕೆಲ್ಲ ಕಳ್ಸಿದ್ದೀನಿ ಹೋಗಿ ನೀವು ಹೊಳ ಕಿತ್ಬಿಟ್ಟು ಸಂದವರಿಗೆ ಕರ್ಕೋಗಿ ಬಿರ್ನ ಮುಗಿದ್ರೆ ಅಂತಂತೆ ನಿಮ್ಮಪ್ಪ ಯಾವ ಹುಡುಗರು ಊಟ ಮಾಡ್ತೀವಿ ಅಂದು ಊಟ ಕೊಡ್ತಾರೆ ಬದ್ರಂತೆ ಕನಿ ನನಗೆ ಓಸಿ ಒಟ್ಟು ಎಲ್ಲ ಹಂಗಂದು ಅವನು ಹೊಲ್ತ ಕಳ್ಸಿದ್ರು ಅವು ಬಂದು ಹೊಲ್ತ ಹಿಂಗೆ ಹೇಳ್ಬಿಟ್ಟು ಕರ್ಕೋಯ್ತು ಬಿಡಕ್ಕೆ ಹೊಳ ಕಿತ್ ನೀನು ಏನು ಮಾಡಬೇಡ ಸುಮ್ಮ ಕುತ್ಕೊಂಡ್ರು ನಾನು ಇಲ್ಲ ಕಣಪ್ಪ ಇಂಥ ಕೆಲಸ ಆಗೋಯ್ತಲ್ಲ ನಾನು ಹೆಂಗೆ ಕೂತ್ಕೊಳ್ಳಿ ಅಂತವ ನಾನು ಸೆಕೆಂಡ್ ಕಿತ್ತು ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಮಗ ಕರ್ಕೊಂಡು ನನ್ನ ಮಗಿಗೂ ಒಂಥರ ಬೇರೆ ಇದಾದಂಗೆ ಆಯ್ತತೆ ಅವಳುವೆ ಪುಟ್ಟಿ ಇವ್ರ ಜೊತೆ ಎಲ್ಲ ಚೆನ್ನಾಗಿರ್ತಲ್ಲ ಹಬ್ಬ ಅಲ್ವಾ ಅಂತವ ಕರ್ಕೊಂಡು ಮನೆಗೆ ಬಂದರೆ ಸಾಯಂಕಾಲ ಹೊಂಡನ ಅಂತವ ಕಳ್ಸಕ್ಕಲ್ಲ ನಾನು ಕಳ್ಸಕ್ಕಲ್ಲ ಅವತ್ತು ಕಳ್ಸೋಗಿ ಏನು ಮಾಡಿದ್ರಿ ನೀನೇನಾರ ಹೋದ್ರೆ ನೀನು ನಿನ್ನ ಗಂಡ ನಮ್ಮನೆ ಅಟ್ಟಿ ಬಗತ್ಬೇಡಿ ನನ್ನ ಸಾತ ನನ್ನ ಮಕ್ಕ ನೋಡ್ಬೇಡಿ ಅದು ಇದು ಅಂತವ ಒಂದು ಬಿಡ್ತು ಅನ್ಬೇಡಿ ಕನಿ ಅಯ್ಯೋ ಹುಡುಗಂತೂ ಸಿಟ್ಟು ಮಾಡ್ಕೊಂಡು ಹೋಗೇ ಬಿಡ್ತು ಆದೇಶ ಅಯ್ಯೋ ನನಗೆ ಒಂದಪ್ಪ ನೆನೆಸ್ಕೊಂಡ್ಬಿಟ್ರೆ ಏನಾರ ಮಾಡ್ಕೊಂಡ್ಬಿಡೋಣ ನಾನು ಇದ್ದಕ್ಕೆ ಅಲ್ವಾ ಇಷ್ಟು ಒಂದು ಅವ್ರಿಗೆ ಅವಮಾನ ನಿಮಗೂ ಹಿಂಸೆ ನನಗೂ ಹಿಂಸೆ ಯಾಕೆ ಬೇಕು ಅನ್ನಿಸ್ಬಿಡ್ತು ನಿಜವಾಗ್ಲೂ ಹೌದೇ ನಾನು ಇಲ್ದಾಗ ಈಟೆಲ್ಲ ಐತೆ ಅಯ್ಯಯ್ಯೋ ಆ ಹುಡುಗ ಏನು ಅನ್ಕತ್ತೋ ಏನು ನಮ್ಮಪ್ಪ ಯಾಕೆ ಹಿಂಗೆ ಮಾಡ್ತಾನೆ ನಾನು ಏರ್ತಪ್ಪ ಅಂತ ಜಗಳಾಡ್ಲಿ ಹೇಳು ಶಾಂತ ನನಗೂ ಸಾಕಾಗೋಗೈತೆ ಏನು ಮಾಡ್ತೀವಿ ಹೇಳು ಒಂದು ಸ್ವಲ್ಪ ದಿನ ಸುಮ್ಕಿರ ತಗೋಲಿ ನಾನು ಇನ್ನೊಂದಪ್ಪ ಕರ್ಕೊಯ್ತೀನಿ ನಿಮ್ಮೂರಿಗೆ ಇದೊಂದು ಹಬ್ಬಕ್ಕೆ ಸುಮ್ಕಿರು ಬೇಜಾರು ಮಾಡ್ಕೊಬೇಡ ಕೊರಗಬಾರ್ದು ಹೊಟ್ಟೆಲಿ ಮಗ ಇಟ್ಕೊಂಡು ಕೊರಗಬಾರ್ದು ಎದ್ದಳು ಅವ್ರ ಪಾಪಕ್ಕೆ ಅವ್ರು ಹಾಳಾಯ್ತಾರೆ ಎದ್ದಳು ನಾನು ಕರ್ಕೋತೀನಿ ಅಂತ ಒಂದಿನ ತಲೆ ಕೆಡ್ಸ್ಕೊಬೇಡ ಇನ್ನು ಅವರು ಇನ್ನು ಹೂವು ಹೆಣ್ಮಕ್ಳಿಗೆಲ್ಲ ಹೇಳೋಳಂತೆ ಇನ್ನು ಬಂದಾಗ ಒಬ್ಬಳೆ ಆಯ್ತೀನಿ ಅಂತ ನಮ್ಮ ಅವ್ವ ಹಂಗೆ ಇದು ಮಾಡೋಳೆ ನಮ್ಮ ಅವ್ವನ ಬಗ್ಗೆ ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ನಮ್ಮ ಅವ್ವೇನು ಅಂತಾರಲ್ಲ ನಮ್ಮ ಅಪ್ಪಂದು ಬುದ್ಧಿ ನೀನೇ ಕಂಡಿದ್ದೀಯಲ್ಲ ಅವ್ನು ಹುಟ್ಟಿದ ಗುಣ ಅವ್ನು ಸೂಟ್ರು ಹೋಗ್ಲ ಅವ್ನು ಏನು ಮಾಡಿದ್ರು ಬದಲಾಗಕ್ಕಲ್ಲ ಅವನು ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅದಕ್ಕೆ ಈಗ ಮನೇಲಿ ಹೆಣ್ಮಕ್ಳು ಬರೋ ಟೈಮ್ಗೆ ಇವೆಲ್ಲ ತಕ್ಕಂದು ಇದು ಮಾಡ್ಕೊಂಡು ಕೂತ್ಕೊಂಡು ಹಾಕಿಲ್ಲ ಅದು ನೀನು ಹೊಲ್ತ ಕಳಿಸಿ ತಪ್ಪಯ್ಯ ನಾನು ಬಿಡಕ್ಕಲ್ಲ ಅಥವಾ ನೀನು ಕೇಳ್ತೀನಿ ನೀನೀಗ ಸುಮ್ಕಿರು ಹೊಳ್ಬೇಡ ಸುಮ್ಕಿರುವ ನೀವ್ ಹೇಳ್ತಿರ್ಕನಿ ಅಳಬೇಡಿ ಅಂತ ನನಗೆ ಗೊತ್ತಾಯ್ತು ಗೊತ್ತಾ ಆ ಹುಡ್ಲಲ್ಲಿಂದ ಬಂದಾಗ ಒಂದು ಊಟ ಕಳ್ಸಕ್ಕೆ ಹುಡುಗಿ ಆಗತ್ತಿಲ್ದ ಹೋಯ್ತು ಅಂದ್ರೆ ಏನು ಆಟ ಆಡ್ತಾಳೆ ಹಂಗ ನಮ್ಮ ಮನೆ ಜನ ಆ ಹುಡುಗ ಮಾದೇಶ್ ಹಿಂಗ ಅಂತದ್ ಏನು ಮಾಡಿದ್ದ ಅವನು ಮನೆ ಹುಡುಗಿ ತಂದ್ಕೊಳಕಲ್ಲ ಅಂತ ತಪ್ಪಾಯ್ತು ನಾನು ನೋಡ್ತಾ ಇದ್ದೀನಿ ಅವಾಗಿಂದ ಇವೆಲ್ಲ ತೆಗ್ದಿರತ್ತೆ ಇವರು ಒಬ್ಬ ಮನುಷ್ಯತ್ವ ಬೇಡವಲ್ರಿ ಒಂದು ಎಂತರಾದ್ರೂ ಮನೆಗೆ ಬಂದ್ರೆ ಊಟ ಕಳಿಸ್ತೀವಿ ಒಂದು ಊಟ ಹಾಕಕ್ಕಾಗ್ಲಿಲ್ಲ ಇವರು ಅಂತ ಅನ್ನಕ್ಕೆ ಯಾಕೆ ಬೇಕು ಈ ಮನೆ ಮಠ ಎಲ್ಲವ ನಾನು ಏನು ಹೇಳಿ ಅಂತ ನಾನು ಏನು ಹೇಳಿ ಹೇಳು ಈಗ ನಾನು ಅವ್ರ ಅಂಗಲ್ ಬಿದ್ದಿದ್ದೀನಿ ಏನು ಮಾತಾಡೋಕ್ಕಾಗಕ್ಕಿಲ್ಲ ಒಂದು ಸ್ವಲ್ಪ ದಿನ ನಂಗೆ ಟೈಮ್ ಕೊಡು ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಆಮೇಲೆ ನನ್ನ ಮಾದೇಶ್ ಅಂತ ಮಾತಾಡ್ತೀನಿ ಸುಮ್ಕಿರು ಬೆಂಗ್ಳೂರಿಗೆ ಹೋಗೋದ್ರೊಳಗೆ ನಾನು ಮಾದೇಶ್ ಅಂತ ಮಾತಾಡಿ ಇರೋ ಪರಿಸ್ಥಿತಿ ಅವ್ನಿಗೆ ಹೇಳಿದ್ರೆ ಅವ್ನು ತಿಳ್ಕೊತಾನೆ ನೀನು ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ಸುಮ್ಕಿರು ನಿನ್ನ ಅಮ್ಮಯ್ಯ ಅಂತೀನಿ ಈ ವಿಷಯ ದೊಡ್ಡ ಮಾಡಕ್ಕೆ ಹೋಗ್ಬೇಡ ಸುಮ್ಕಿರವ ನನಗೆ ಏನು ಹೇಳಿ ಅನ್ನೋದು ಗೊತ್ತಾಯ್ತಾ ಇಲ್ಲ
ಸುಮ್ಕಿದ್ ಬಿಡು ಇಂದಮ್ಮಯ್ಯ ಸುಮ್ಕಿದ್ ಬಿಡು. ನಮಗೆ ಈಗ ಹೆಂಗಾಗೈತೆ ಗೊತ್ತಾ, ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ. ಈಗ ಅವ್ರು ಮಾಡಿ ಕಳಿಸಿ, ಈಗ ನಿಮ್ಮ ಅಪ್ಪನ ಮನೆ ಮಾಡಿ ಕಳಿಸಿದ ಕೆಲಸಕ್ಕೆ ಇಲ್ಲಿ ಕೇವಲ ಹೋಗಿದ್ದೀವಿ ಆಟಯ್ಯ. ಈಗ ಅವ್ರಿಗೂ ವ್ಯವಸ್ಥೆ ಗೊತ್ತಾಗ್ಲಿ ಬಾ ನಿನ್ನ ಪರಿಸ್ಥಿತಿ ಏನು ಅಂತ ಬಾ. ನನಗಂತ ನಮ್ಮ ಅಪ್ಪ ಮಾಡಿ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಗೊತ್ತಾಗ್ಲಿ ಅವ್ನಿಗೂ ನಮ್ಮ ಅಕ್ಕನ ಕಷ್ಟ ಏನು ಅಂತ ಅರ್ಥ ಇರುತ್ತೆ. ನಾನು ಮಾತಾಡ್ತೀನಿ, ನೀನು ಏನು ಇದು ಮಾಡ್ಕೊಬೇಡ, ಸುಮ್ಕಿರು. ಈಗ ಮಗ ಎಲ್ಲ ಐತೇಳು, ಮಗ ಕರಿ. ನನಗೆ ಒಟ್ಟು ಭಾಳ ಹಸಿತೈತೆ ಅಂತ ನಾನು ಹೋಗೊಂದು 2 ಟಮ್ ನೀರು ಬಗ್ಗಿಸ್ಕೊಬತ್ತೀನಿ. ಏನಾರ ಹೊಸಿ ಒಟ್ಟಿಗೆ ಕೊಡು, ಆಮೇಲೆ ಮಾತಾಡ್ತೀನಿ ಅಂತ. ನಾನು ಕುತ್ಕೊಂಡು ಮಾತಾಡೋಣ, ಅದನ್ನೇ ತಲೆಗೆ ಹಚ್ಕೊಂಡು ಕುತ್ಕೊಬೇಡ, ಹೋಗು. ಅಯ್ಯೋ ನಾನು ಅಡಿಗೆನ ಮಾಡಿಲ್ಲ ಕಣಿ. ಅವತ್ರ ಹೊಲ್ತಕ್ಕೆ ಹೋಗ್ಬೇಕಲ್ಲ, ನಿಮ್ಮ ಅಪ್ಪ ಹೊಲ್ತಕ್ಕೆ ಹೋಗು ಹಂಗೆ ಹಿಂಗೆ ಅಂತನ. ರಾತ್ರಿ ದೋಸೆ ಅನ್ನಿತ್ತು, ಅದಕ್ಕೆ ಹೊಸಿ ಮೊಸರು ಹಾಕೊಂಡು ತಿನ್ಬಿಟ್ಟು ಹೋಗಿದ್ದು ನಾನು ಹುಡುಗಿನೂ. ಇನ್ನು ಮಧ್ಯಾಹ್ನ ಊಟನೇ ಮಾಡಿಲ್ಲ ಕಂದ್ಬಿಡಿ ನಾವು. ಇನ್ನು ಬಂದವಳು ಇದೆಲ್ಲ ಆಯ್ತಲ್ಲ, ನನಗೆ ಜ್ಞಾನವೇ ಇಲ್ಲ. ಅದಕ್ಕಂದು ಇಲ್ಲೇ ಕುತ್ಕೊಂಡೆ. ಆ ಹುಡುಗಿ ಅಲ್ಲಿ ನಿಮ್ಮ ಅವ್ವನ ಮನೆ ತಿನ್ಕತ್ತು ಅನಿಸ್ತದೆ. ನಾನು ಜ್ಞಾನವೇ ಇಲ್ಲ. ನಾನು ಈಗ ಮಾಡ್ತೀನಿ, ನೀವು ಸ್ನಾನ ಮಾಡ್ಕೊ ಬರೋಗಿ ಹುಸಿ ಬೇಳೆ ಮಾಡಿ ಅನ್ನಕ್ಕೆ ಇಡ್ತೀನಿ ಅಂತ ಹೋಗಿ. ಸರಿ ಸರಿ, ಆತು. ನಿಂಗೆ ಸಾರು ಮಾಡಕ್ಕೆ ಆಗ್ದೋದ್ರೂ ಗಂಜಿ ಬಸ್ತಿಳು ಅಂದಲ್ಲಿ ನಾ ಹೊಸಿ ಗುಡ್ಗಾರ ಬೇಕಾರ ರೀ. ನಾನು ಗುಡ್ಗಾರದಲ್ಲಿ ಮುದ್ದೆ ಉಂಡ್ಬಿಟ್ಟು ಈ ಗಂಜಿಲೇ ಬೇಕಾದ್ರೆ ಅನ್ನ ತಿಂತೀನಿ ಅಂತ ನೋಡು. ತೀರಾ ಒದ್ದಾಡ್ಕ ಮಾಡಕ್ಕೆ ಹೋಗ್ಬೇಡ, ಆದ್ರೂ ಮಾಡು, ಆಗ್ದೋರು ಇಟ್ಟು ಮಾಡು. ಆಯ್ತು, ಹೋಗಿ ಸ್ನಾನ ಮಾಡ್ಕೊಂಡ್ ಬರೋಗಿ. ಇದ್ದಿದ್ದ ಇನ್ನೇನು ಮಾಡಕ್ಕೆ ಹಾಕಿಲ್ಲ. ನಮ್ಮ ಮಳೆ ಬರುವ ಇಟ್ಟು ಅಂತ ಕಾಣ್ತದೆ. ಈ ಮನೆಗೆ ನೀವಿರಿ ಮಗ, ನಿಮ್ಗೂ ಬೆಲಿಲ್ಲ. ಆ ಮನೆಗೆ ನಾನಿರಿ ಮಗಳು, ನನಗೂ ಬೆಲಿಲ್ಲ. ಏನೋ ಹೇಳ್ತಾರಲ್ಲ ಹಂಗೆ, ನಾವು ಬರೀ ಒದ್ದಾಡೋದೇ ಆಗೋಯ್ತು. ನಡ್ರಿ ಹೋಗಿ ಸ್ನಾನ ಮಾಡ್ಕೊಂಡ್ ಬರೋಗಿ. ಆಯ್ತು, ನೀನು ಅದನ್ನೇ ತಲೆಗೆ ಹಚ್ಕೊಂಡು ಕೊರಿಕೊಂಡು ಕುತ್ಕೋಬೇಡ, ಒಳ್ಳೇದಲ್ಲ. ನಾನು ಇಲ್ವಾ ನಿಂಗೆ, ಯಾಕೆ ಚಿಂತೆ ಮಾಡ್ತೀಯಾ? ನಾನಿದ್ದೀನಪ್ಪ, ನೀನೇನು ತಲೆ ಕೆಡ್ಸ್ಕೊಬೇಡ. ಇವತ್ತೇನೋ ನನಗೆ ಕಂಡಂಗೆ ನಮ್ಮ ಅಪ್ಪ ಹೊಲ್ತಾ ಕಳ್ಸೈತಿ. ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಮುಂದಕ್ಕೆ ಇದಾಗಕ್ಕಿಲ್ಲ. ಇನ್ನು ನಿಮ್ಮ ಅವ್ವ ಅಪ್ಪ ಮನೆಗೆ ಕಳ್ಸೋದ ನೋಡೋಣ. ಮುಂದಕ್ಕೆ ಹೆಂಗೆ ಕಾಲ ಒಂದೇ ಥರಕ್ಕೆ ಇರೋಕ್ಕಿಲ್ಲ, ಬದಲಾಯ್ತದೆ, ನೋಡೋಣ. ಹಾಕು, ಇದೊಂದು ಮಗ ಆಗಲಿ. ಈ ಮಗ ಆದಮೇಲೆ ಎಸೋ ಚೇಂಜ್ ಆಯ್ತದೆ ನೋಡಿವಂತೆ. ಜೀವನ ಯಾವ್ಯಾವಾಗ ಯಾರ್ಯಾವ್ದು ಹೆಂಗೆ ಬದಲಾಯ್ತದೆ ಅಂತ ಹೇಳೋಕ್ಕಾಗಿಲ್ಲ. ಸುಮ್ಕಿರು, ಬೇಜಾರ ಮಾಡ್ಕೋಬೇಡ.